ಅದರ ಜೊತೆಗೆ ಈ ಬೋಯಿಂಗ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಕೂಡ ಜೋರು ಚರ್ಚೆ. ಡ್ರೀಮ್ ಲೈನರ್ ಸಿರೀಸ್ ಅಂತಾರೆ ಇವಕ್ಕೆ. ಡ್ರೀಮ್ ಲೈನರ್ ಸಿರೀಸ್, ಆ ಸಿರೀಸ್ನ 3 ವಿಮಾನಗಳ ಪೈಕಿ ಎಲ್ಲಕ್ಕಿಂತ ಸಣ್ಣದಿದು. 787, ಬೋಯಿಂಗ್ 787-8, 256 ಇದರ ಸೀಟಿಂಗ್ ಕೆಪಾಸಿಟಿ. ಕೆಲವು ಏರ್ಲೈನ್ಗಳವರು ಮಾಡಿಫಿಕೇಷನ್ ಮಾಡಿಸ್ಕೋತಾರೆ, ನಮಗೆ ಬಿಸ್ನೆಸ್ ಕ್ಲಾಸ್ ಸ್ವಲ್ಪ ಜಾಸ್ತಿ ಬೇಕು ಅಥವಾ ಕಡಿಮೆ ಬೇಕು. ಹಾಗೆ ಇವರು ಮಾಡಿಸಿಕೊಂಡಿದ್ದ ಮಾಡಿಫಿಕೇಷನ್ನು 242 ಸೀಟಿಗೇನೋ ಮಾಡಿಸಿಕೊಂಡಿದ್ರಂತೆ ಏರ್ ಇಂಡಿಯಾದವರು. 2004ನೇ ಇಸ್ವಿಯಲ್ಲಿ ಈ ವಿಮಾನಗಳ ಪ್ರೊಡಕ್ಷನ್ ಶುರುವಾಗಿತ್ತು. 2011ಕ್ಕೆ ಮೊದಲ ಪ್ರೊಡಕ್ಷನ್ ಆದಾಗ ಫಸ್ಟಿಗೆ ತಗೊಂಡಿದ್ದೆ ಏರ್ ಇಂಡಿಯಾ. ಇದರದ್ದು ವಿಮಾನದ ತೂಕ ಇದೇ ಗಾತ್ರದ ಬೇರೆ ವಿಮಾನಗಳಿಗೆ ಹೋಲಿಸಿದರೆ, ಏರ್ ಬಸ್ ಥರದ ವಿಮಾನಗಳಿಗೆ ಹೋಲಿಸಿದರೆ ಅರ್ಧಕ್ಕರ್ಧ ಅಂತೆ. ತುಂಬ ಸಂಶೋಧನೆಗಳನ್ನು ಮಾಡಿ ಬೋಯಿಂಗು ಇದರ ವೇಟ್ ಕಡಿಮೆ ಮಾಡಿತ್ತು. ವೇಟ್ ಕಡಿಮೆ ಯಾಕೆ ಮಾಡ್ತಾರೆ? ಯಾಕೆಂದರೆ ಫ್ಯೂಯಲ್ ಕನ್ಸಂಪ್ಷನ್ ಕಡಿಮೆ ಆಗಲಿ ಅಂತ, ಮೈಲೇಜ್ ಚೆನ್ನಾಗಿ ಕೊಡಲಿ ಅಂತ. ಕಡಿಮೆ ತೂಕ ಹೊತ್ಕೊಂಡು ಹಾರೋದಿದ್ರೆ ಕಡಿಮೆ ಪೆಟ್ರೋಲ್ ಹೋಗುತ್ತೆ. 20% ಫ್ಯೂಯಲ್ ಎಫಿಷಿಯನ್ಸಿ ಜಾಸ್ತಿ ಆಗಿತ್ತಿದ್ರದು. ನೀವು ಸಾಮಾನ್ಯವಾಗಿ ವಿಮಾನಗಳ ಟಿಕೆಟ್ ಬುಕ್ಕಿಂಗ್ ಮಾಡೋದಕ್ಕೆ ಹೋದರೆ ಕಾರ್ಬನ್ ಎಮಿಷನ್, CO2 ಎಮಿಷನ್ ಅನ್ನೋದು ಒಂದು ಸಣ್ಣ ಬಾಕ್ಸ್ ಇರುತ್ತಲ್ಲಿ. ಉಳಿದ ವಿಮಾನಗಳಿಗೆ ಆ್ಯಾವ್ರೇಜ್ಗೆ ಹೋಲಿಸಿದರೆ ಎಷ್ಟು % ಕಡಿಮೆ ಅಂತ. ಈ ವಿಮಾನಗಳದ್ದು ಬಹಳ ಕಡಿಮೆ ಇತ್ತು, ಫ್ಯೂಯಲ್ ಕನ್ಸಂಪ್ಷನ್ ಕಡಿಮೆ ಇತ್ತು. ಈಗ ನಾವು ಬುಕ್ ಮಾಡುವಾಗ CO2 ಎಮಿಷನ್ ಕಡಿಮೆ ಇರೋ ವಿಮಾನಗಳನ್ನು ಬುಕ್ ಮಾಡ್ತೀವಿ. ಒಂದು $500, $1000 ಜಾಸ್ತಿ ಆದರೂ ಪರವಾಗಿಲ್ಲಪ್ಪ ಅಂತ ಸ್ವಲ್ಪ ನಮ್ಮಲ್ಲಿನ ಗಿಲ್ಟ್ ಕಡಿಮೆ ಮಾಡ್ಕೊಳ್ಳೋದಕ್ಕದು. ನಮ್ಮ ಪ್ರಯಾಣದಿಂದ ಪರಿಸರದ ಮೇಲೆ ನಾವು ಹೆಚ್ಚಿಗೆ ಹಾನಿ ಮಾಡಲಿಲ್ಲ ಅನ್ನೋ ಗಿಲ್ಟ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ. ಬೋಯಿಂಗ್ ಅದನ್ನೇ ಹೇಳ್ತಾ ಇತ್ತು, ನೋಡಿ ನಮ್ಮ ವಿಮಾನ ಪರಿಸರಕ್ಕೆ ಹಾನಿ ಕಡಿಮೆ ಅಂತ. ಯಾಕೆ? ಅರ್ಧಕ್ಕರ್ಧ ತೂಕ ಕಡಿಮೆ ಮಾಡಿದ್ದೀವಿ, ಫ್ಯೂಯಲ್ ಕಡಿಮೆ ಕನ್ಸ್ಯೂಮ್ ಆಗುತ್ತೆ ಅಂತ. ತೂಕ ಹೆಂಗೆ ಕಡಿಮೆ ಮಾಡಿದ್ದು? ಇವರು ಟೋಟಲ್ ಬಾಡಿನೇ ಚೇಂಜ್ ಮಾಡಿಬಿಟ್ರು. ಕಾರ್ಬನ್ ಫೈಬರ್ ಮೂಲಕ ವಿಮಾನದ ಬಾಡಿಗಳನ್ನು ಕಟ್ಟೋದಕ್ಕೆ ಶುರು ಮಾಡಿದ್ರು. ಕಾರ್ಬನ್ ಫೈಬರ್ ಈಕ್ವಲಿ ಗಟ್ಟಿಯಾಗಿರುತ್ತೆ, ಪಕ್ಕಾ ಲೋಹಕ್ಕಿಂತ ಕಡಿಮೆ ತೂಕ, ಅಷ್ಟೇ ಗಟ್ಟಿಯಾಗಿರುತ್ತೆ. ಆದರೆ ವಿಮಾನಗಳ ಹಾರಾಟ ಶುರು ಮಾಡಿದ 4-5 ವರ್ಷ ಆದಮೇಲೆ ಕಂಪ್ಲೇಂಟ್ಸ್ ಬರೋಕ್ಕೆ ಶುರುವಾಯ್ತಂತೆ. ಬಿಸಿಲಲ್ಲಿ ತುಂಬ ಹೊತ್ತು ನಿಂತಾಗ ಕಂಪ್ಲೇಂಟ್ಸ್ ಬರೋದಕ್ಕೆ ಶುರುವಾಗಿತ್ತಂತೆ. ಅದರ ಮೇಲೆ ಇವರು ವರ್ಕ್ ಮಾಡ್ತಾ ಇದ್ದರು. ಕೆಲವು ತಾಂತ್ರಿಕ ದೋಷಗಳ ಆರಂಭದಲ್ಲಿ ಕಾಣಿಸಿಕೊಂಡಿದ್ವು, ಎಲ್ಲವನ್ನು ಸರಿ ಮಾಡಿದ್ದೀವಿ ಅಂದರು. ಆದರೆ ನೀವು ಪೈಲಟ್ಗಳನ್ನು ಕೇಳಿ ನೋಡಿ, ಏರ್ ಬಸ್ಸನ್ನು ಹಾರಿಸಿ ಅನುಭವ ಇರುವ ಪೈಲಟ್ಗಳು ಬೋಯಿಂಗ್ ವಿಮಾನಗಳ ಬಗ್ಗೆ ತುಂಬ ಕಂಪ್ಲೇಂಟ್ ಮಾಡ್ತಾರೆ, ರಿಲಯಬಲ್ ಅಲ್ಲ ಅವು ಅಂತ ಹೇಳ್ತಾರೆ. ಅಷ್ಟೆಲ್ಲ ಆದರೂ ಕೂಡ ಏವಿಯೇಷನ್ ಇಂಡಸ್ಟ್ರಿಯ ಒಂದು ವಂಡರ್ ಏನಂದರೆ, ಈ ಅಪಘಾತಗಳು ನಡೆದ ಪ್ರತಿ ಘಟನೆಗಳ ಮೇಲೆ ಅದೆಷ್ಟು ಸಂಶೋಧನೆ ಮಾಡ್ತಾರೆ, ತಮ್ಮ ಪ್ರೋಟೋಕಾಲು SOPಗಳನ್ನು ಬದಲಿಸಿಕೊಳ್ತಾರೆ. ಅಂದರೆ ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ. ಒಂದು ವಿಮಾನ ಅಪಘಾತ ಆಗಿದೆ ಅಂದರೆ ಅದರಲ್ಲಿ ಇರುವವರೆಲ್ಲರೂ ಸತ್ತಿರುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ಐ ಅಗ್ರಿ. ಹಾಗಂತ ವಿಮಾನ ಅಪಘಾತಗಳ ಸಂಖ್ಯೆಯನ್ನೇ ನೋಡಿದ್ರೆ, ವಿಮಾನ ಪ್ರಯಾಣ ಸೇಫೆಸ್ಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್. ನೆನಪಿಟ್ಕೊಳ್ಳಿ, ವಿಮಾನದಲ್ಲಿ ಹೋಗೋದು ಸೇಫೆಸ್ಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್. ನೀವು ಬೈಕ್ನಲ್ಲಿ ಪ್ರಯಾಣಿಸ್ತಾ ಇರುವಾಗ ಅಪಘಾತವಾಗಿ ಸಾಯುವ ಸಾಧ್ಯತೆಗಿಂತಲೂ, ಕಾರ್ನಲ್ಲಿ ಹೋಗ್ತಾ ಇರುವಾಗ ಅಪಘಾತ ಆಗಿ ಸಾಯುವ ಸಾಧ್ಯತೆಗಿಂತಲೂ, ಬಸ್ನಲ್ಲೋ ಟ್ರೇನ್ನಲ್ಲೋ ಹೋಗಿ ಅಪಘಾತವಾಗಿ ಸಾಯುವ ಸಾಧ್ಯತೆಗಿಂತಲೂ ವಿಮಾನದಲ್ಲಿ ಹೋಗುವಾಗ ಅಪಘಾತವಾಗಿ ಸಾಯುವ ಸಾಧ್ಯತೆ ತುಂಬ ಕಡಿಮೆ. ನಿಮಗಿನ್ನೂ ಬಿಡಿಸಿ ಹೇಳಬೇಕು ಅಂದರೆ, ನಡ್ಕೊಂಡು ಹೋಗುವಾಗ ಅಪಘಾತವಾಗಿ ಸಾಯುವ ಸಾಧ್ಯತೆಗಿಂತಲೂ ವಿಮಾನದಲ್ಲಿ ಹೋಗುವಾಗ ಅಪಘಾತವಾಗಿ ಸಾಯುವ ಸಾಧ್ಯತೆ ಕಡಿಮೆ. ಏವಿಯೇಷನ್ ಇಂಡಸ್ಟ್ರಿ ಇಷ್ಟು ವರ್ಷಗಳ ಎವಲ್ಯೂಷನ್ ಕಾರಣಕ್ಕೆ ಆ ಹಂತಕ್ಕೆ ಬಂದು ನಿಂತಿದೆ. ಈಗ ಅಹಮದಾಬಾದ್ನಲ್ಲಿ ಇದೊಂದು ಕ್ರ್ಯಾಶ್ ಆಗಿದೆ ಅಂದರೆ ಇದರ ಮೇಲೆ ಇಡೀ ಪ್ರಪಂಚದ ಏವಿಯೇಷನ್ ಇಂಡಸ್ಟ್ರಿ ವರ್ಕ್ ಮಾಡುತ್ತೆ. ಹಿಂಗೆ ಯಾಕಾಯ್ತಿದು ಅಂತ ಇಡೀ ಪ್ರಪಂಚ ಎಲ್ಲೆಲ್ಲಿಂದಲೂ ಇನ್ವೆಸ್ಟಿಗೇಟರ್ಸ್ ಬರ್ತಾರೆ. ಇದರ ಕಾರಣ ಕಂಡು ಹಿಡಿಯೋ ತನಕ ಮಲಗೋದಿಲ್ಲ ಅವರು. ತಿಳ್ಕೋಬೇಕಿದೆ ಹಿಂಗೆ ಯಾಕಾಯಿತು ಅಂತ, ಮತ್ತು ಇದನ್ನು ಇಮಿಡಿಯೇಟಾಗಿ ಸರಿಪಡಿಸ್ಕೋಬೇಕು. ಹಿಂಗೆ ಆಗದೆ ಇರೋ ಹಂಗೆ ಇನ್ನೇನು ಮಾಡಬೇಕು? ಪೈಲಟ್ ಎರರ್ ಆಗಿದೆಯಾ, ಟೆಕ್ನಿಕಲ್ ಎರರ್ ಆಗಿದೆಯಾ, ಅದು ಏನೇ ಆಗಿದ್ರೂ ಸರಿಪಡಿಸ್ಕೊಳ್ಬೇಕು. ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ಪೈಲಟ್ಟಿಗೆ ಎಷ್ಟು ರೆಸ್ಟ್ ಆಗಬೇಕು ಅನ್ನೋ ವಿಷಯದಲ್ಲೂ ನಿಬಂಧನೆಗಳಿದ್ದಾವೆ. ಇಂತಿಷ್ಟು ವಿಶ್ರಾಂತಿ ಪಡೆಯಲೇಬೇಕು ಅವರು.
ಇಂಟರ್ನ್ಯಾಷನಲ್ ಫ್ಲೈ ಮಾಡುವಂಥವರು ಇನ್ನು ಸ್ಟ್ರೆಚ್ 9 ತಾಸು ಮ್ಯಾಕ್ಸಿಮಮ್ ಅವರು ವಿಮಾನ ಹಾರಿಸೋದು. 9 ತಾಸುಗಳ ಶಿಫ್ಟ್ನಲ್ಲಿ 3 ಲ್ಯಾಂಡಿಂಗಿಗೆ ಮಾತ್ರ ಅವ್ರಿಗೆ ಅವಕಾಶ. 4ನೇ ಲ್ಯಾಂಡಿಂಗಿಗೆ ಅವಕಾಶ ಇಲ್ಲ, ಯಾಕಂದರೆ ಸುಸ್ತಾಗಿರ್ಬೋದು ಅವರು ಅಂತ. ಡೊಮೆಸ್ಟಿಕ್ ಫ್ಲೈ ಮಾಡುವಂಥವರು ಒಂದು ಶಿಫ್ಟ್ನಲ್ಲಿ 5 ಲ್ಯಾಂಡಿಂಗಿಗೆ ಮಾತ್ರ ಅವ್ರಿಗೆ ಅವಕಾಶ. 5ನೇ ಲ್ಯಾಂಡಿಂಗ್ ಮಾಡಿದ ನಂತರ ಡ್ಯೂಟಿಯಿಂದ ಕೆಳಗಿಳಿಬೇಕು ಅವರು. ಇಲ್ಲಿ BMTC ಬಸ್ಸು ಅವ್ನು ಯಾರೋ ಶಿಫ್ಟಿನ ಡ್ರೈವರ್ ಬಂದಿಲ್ಲ, ನೀನೇ ಇದೊಂದು ರೌಂಡ್ ಹೋಗ್ಬಾ, ಇಲ್ಲ. ಅದು ನಾನು ನನ್ನದೇ ಅನುಭವ ಹೇಳ್ತಾ ಇದ್ದೆ. ಬೆಂಗಳೂರಿನಿಂದ ಫ್ರಾಂಕ್ಫರ್ಟಿಗೆ ಹೋಗ್ಬೇಕಾಗಿತ್ತು. ನಾನು ವಿಮಾನ ಬಂತು, ನಾವೆಲ್ಲ ನಿಂತ್ಕೊಂಡಿದ್ವಿ. ಸಡನ್ಲಿ ವಿಮಾನ ಕ್ಯಾನ್ಸಲ್ ಆಗಿದೆ ಅಂದರು. ಏರ್ಲೈನ್ ಹೆಸರು ಬೇಡ. ನಾವು ಅಲ್ಲಿ ಸ್ವಲ್ಪ ಗಲಾಟೆ ಶುರುವಾಯ್ತಲ್ಲ, ಯಾಕೆ ಕ್ಯಾನ್ಸಲ್ ಮಾಡಿದ್ರಿ ಅಂತ. ಪೈಲಟ್ಟಿಗೆ ರೆಸ್ಟ್ ಆಗಿಲ್ಲ ಅಂದರು ಅವರು. ವಿಮಾನದ ಪೈಲಟ್ಟಿಗೆ ಸಾಕಷ್ಟು ವಿಶ್ರಾಂತಿ ಸಿಕ್ಕಿಲ್ಲ ಅನ್ನುವ ಕಾರಣಕ್ಕೆ 500 ಜನರನ್ನು ಕರ್ಕೊಂಡು ಹೋಗಬೇಕಾಗಿದ್ದ ವಿಮಾನದ ಟ್ರಿಪ್ಪೇ ಕ್ಯಾನ್ಸಲ್ ಆಯಿತು. ಇತ್ತೀಚೆಗೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂಧೆ ಬಂದಾಗ ಪೈಲಟ್ ಬಂದು ಹೇಳಿದ, ನನ್ನ ಡ್ಯೂಟಿ ಮುಗಿದಿದೆ ಅಂತ. ಡ್ಯೂಟಿ ಮುಗಿದಿದೆ ನಂದು ಅಂತ. ಅಂದರೆ ಏವಿಯೇಷನ್ ಇಂಡಸ್ಟ್ರಿ ರಿಸರ್ಚ್ ಮಾಡಿ 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 ರೀಚ್ ಆಗಿರುವಂಥ ಸೇಫ್ಟಿ ಸ್ಟ್ಯಾಂಡರ್ಡ್ ಅದು. ಮೊದಲು ಚೆಕ್ ಇನ್ ಬ್ಯಾಗ್ಗಳಲ್ಲಿ ಪವರ್ ಬ್ಯಾಂಕ್ ಎಲ್ಲ ಹೋಗ್ತಿದ್ವು. ಇಂಡಸ್ಟ್ರಿ ನಿರ್ಧಾರ ಮಾಡ್ತಿಲ್ಲ, ಇನ್ನು ಮುಂದೆ ಚೆಕ್ಕಿಂಗ್ ಬ್ಯಾಗ್ಗಳಲ್ಲಿ ಲ್ಯಾಪ್ಟಾಪು, ಮೊಬೈಲು, ಪವರ್ ಬ್ಯಾಂಕು ಏನನ್ನೂ ಬಿಡೋದಿಲ್ಲ ಅಂತ. ಯಾಕೆ? ಯಾವುದೋ ಒಂದು ವಿಮಾನದಲ್ಲಿ ಯಾವುದೋ ಪ್ರಯಾಣದ ಸಂದರ್ಭದಲ್ಲಿ ಚೆಕ್ ಇನ್ ಬ್ಯಾಗ್ನಲ್ಲಿದ್ದಂಥ ಪವರ್ ಬ್ಯಾಂಕ್ ಸ್ಪಾರ್ಕ್ ಆಗಿ ಕಿಡಿ ಹೊತ್ಕೊಂಡ್ಬಿಟ್ಟಿತ್ತು. ಅವತ್ತು ಇಡೀ ಏರ್ಲೈನ್ ಇಂಡಸ್ಟ್ರಿ ಡಿಸೈಡ್ ಮಾಡುತ್ತೆ ಇನ್ನು ಮುಂದೆ ತಗೊಂಡು ಹೋಗಬಾರ್ದು ಇವುಗಳನ್ನು ಅಂತ. ಅದರ ಮಧ್ಯದಲ್ಲಿ ಇಂಥ ಅವಘಡಗಳಾಗಿ 100 ಜನ ಪ್ರಾಣ ಕಳ್ಕೊಳ್ಳೋದು ನಿಜವಾಗ್ಲೂ ಬೇಜಾರು ಅನಿಸುತ್ತೆ. ಇದು ಸ್ಟಿಲ್ ಅ ಡೆವಲಪಿಂಗ್ ಸ್ಟೋರಿ. ಮಾಹಿತಿಗಳು ಇನ್ನೂ ಬರಬೇಕು, ಅಪ್ಡೇಟ್ಗಳು ಇನ್ನೂ ಆಗಬೇಕು, ಕೊಡ್ತಾ ಇರ್ತೀವಿ. ನೀವು ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.